ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಸರ್ ನನಗೆ ಇಷ್ಟ ಇದೆ ಗಿಲ್ಲಿ ಸರ್. ಗಿಲ್ಲಿ ಗೆಲ್ದು ಬರ್ಬೇಕು ಸರ್. ಬಡವ್ರ ಮನೆ ಹುಡುಗ, ಮಂಡ್ಯದ ಹುಡುಗ, ಗೆಲ್ದು ಬರಬೇಕು ಆಯಿತಾ. ಅವನು ಕಾಮಿಡಿ ಮಾಡ್ತಾನೆ, ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಾಮಿಡಿ ಮಾಡ್ತಾನೆ. ಮಾಡಿದ್ರೂ ಆಗ ಇರೋದು ಬಿಗ್ ಬಾಸಲ್ಲಿ ಅವ್ನು ಇರೋದ್ರಿಂದನೇ ಇಷ್ಟು ನಡೀತಾ ಇರೋದು ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಬೇರೆಗೆ ಏನು ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ. ನಮಗೆ ಗಿಲ್ಲಿ ಗೆದ್ದು ಬರಲಿ ಸರ್. ಅಂದರೆ ಎಲ್ಲರೂ ಹೇಳ್ತಾರೆ ಈತ ತುಂಬ ಅತಿರೇಕ ಮಾಡ್ತಾನೆ ಕಾಮಿಡಿಯಲ್ಲಿ, ಒಬ್ರನ್ನ ತುಳಿತಾನೆ ಕಾಮಿಡಿ ಮಾಡೋದ್ರಿಂದ ಬಿಗ್ ಬಾಸ್ ಮನೆಯಲ್ಲೆಲ್ಲ ಹೇಳ್ತಾರೆ. ಸರ್ ಅವ್ನು ತುಳಿತಾ ಇಲ್ಲ ಯಾರನ್ನೂ, ಇರೋದನ್ನ ಅವ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ತಾವನೆ. ಅದನ್ನು ಕೆಟ್ಟದಾಗ ಅರ್ಥ ಮಾಡ್ಕೊಂಡ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅವ್ನು ಇರೋದನ್ನ ಕಾಮಿಡಿಯಾಗಿ ಹೇಳ್ತಾವನೆ ಅಷ್ಟೇ. ಸೀರಿಯಸ್ ಆಗಿ ಹೇಳೋದಕ್ಕಿಂತ ಕಾಮಿಡಿಯಾಗಿ ಹೇಳ್ತಾವನೆ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಇದು ನಿಮಗೆ ಇಷ್ಟ ಆಗ್ತದೆ, ಬಟ್ ಬಿಗ್ ಬಾಸ್ ಮನೇಲಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಇದೆಲ್ಲ ಆಟಗಳು. ಗೆಲುವು ಸೋಲು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ, ಪ್ರತಿಯೊಬ್ಬರಿಗೂ ಇದ್ದಿದ್ದೆ ಆಯಿತಾ. ಅದರಿಂದ ನಮ್ಮ ಅನಿಸಿಕೆ ಗಿಲ್ಲಿ ಗೆಲ್ಲಬೇಕು. ನಿನ್ನೆ ಮೊನ್ನೆ ಎಪಿಸೋಡ್ಗಳೆಲ್ಲ ನೋಡಿದಾಗ ಏನು ಅನಿಸ್ತು? ಯಾಕಂದರೆ ಹಳೆಯರೆಲ್ಲ ಬಂದಿದ್ದಾರೆ. ಹೌದು. ಬಟ್ ಹಳೆ ಕಂಟೆಸ್ಟೆಂಟ್ಗಳೆಲ್ಲ ಬಂದಿದ್ದಾರೆ. ಬಟ್ ಅವ್ರು ಬರ್ತಿದ್ದು ಅವ್ರು ಆಡ್ತಿರೋ ಆಟ ನೋಡಿದರೆ ಈಗ ಗಿಲ್ಲಿನ ತುಳಿತಿರೋ ರೀತಿಯಲ್ಲಿದೆ ಅಂತ ಒಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತಿದೆ ಸರ್? ಅವನ್ನ ಯಾರು ತುಳಿಯೋಕ್ಕಾಗಲ್ಲ ಸರ್. ಯಾರು ಬಂದರೂ ತುಳಿಯೋಕ್ಕಾಗಲ್ಲ, ಹೇಳ್ಬೋದು ಅಷ್ಟೇ, ತುಳಿಗಿಳಿಯೋಕ್ಕಾಗಲ್ಲ ಅವನ್ನ. ಅವ್ನು ಪ್ರತಿಯೊಂದು ತುಳಿಯೋಕ್ಕಂತೂ ಆಗಲ್ಲ ಅವನ್ನ. ಅವ್ನು ಗೆದ್ದೇ ಗೆಲ್ತಾನೆ ಸರ್. ಗೆಸ್ಟ್ ಅಂತ ಬಂದಿದ್ದಾರಲ್ಲ, ಅವರು ಯಾವ ರೀತಿ ಆಡ್ತಿದ್ದಾರೆ? ಗೆಸ್ಟ್ ಥರ ಇದ್ದಾರೆ ಅಥವಾ ರಾಜ? ಇಲ್ಲ, ಅವ್ರೇನೋ ಟಾರ್ಗೆಟ್ ಮಾಡೋಕೆ ಬಂದಂಗಿದೆ. ಇವಾಗ ಅವ್ರು ಗೆಸ್ಟ್ ಥರ ಬಂದಿಲ್ಲ, ಅವರು ಟಾರ್ಗೆಟ್ ಇವನ್ನೇ ಟಾರ್ಗೆಟ್ ಮಾಡೋ ಲೆಕ್ಕಾಚಾರಕ್ಕೆ ಬಂದಿದೆ ಅಷ್ಟೇ, ವ್ಯತ್ಯಾಸ ಅಲ್ಲ. ತುಂಬ ಟಾರ್ಗೆಟ್ ಮಾಡ್ತಾರೆ. ತುಂಬ ಟಾರ್ಗೆಟ್ ಅಂದರೆ ಅವ್ರ ಹೆಸ್ರುಗಳಂತ ಅಷ್ಟೊಂದು ಇದಾಗುತ್ತಿಲ್ಲ. ತ್ರಿವಿಕ್ರಮ್ ಬಂದಿದ್ದಾರೆ. ಮಂಜು ಬಿಡಿ, ಮಂಜು ಇದ್ದೋರೆ, ಇದರಲ್ಲಿ ಇದ್ದೋರೆ. ಮಂಜು ಹೋಗಿರೋರು. ತ್ರಿವಿಕ್ರಮು ಅವ್ರ ಮಕ ಒಂಥರ ಆಯಿತು. ನಿನ್ನೆ ಅವನೇನೇನೋ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಮಕ ಒಂಥರ ಆಯ್ತು ಅವ್ರದ್ದು. ಆದರೂ ಏನಿಲ್ಲ, ಅವನಲ್ಲೇನು ಇಲ್ಲ. ನೀವು ಇದು ನೋಡ್ತೀರಾ, ಗಿಲ್ಲಿಗೆ ಮಂಜು ಖಾಲಿ ಗ್ಲಾಸ್ ತಗೊಂಡ್ ಬಾ ಅಂತಾರೆ. ಹೌದು. ಬಟ್ ಗಿಲ್ಲಿ ಏನ್ ಮಾಡ್ತಾನೆ, ಆ ಗ್ಲಾಸಲ್ಲಿರೋ ನೀರು ಕುಡಿದ್ಬಿಟ್ಟು ಕೊಡ್ತಾನೆ. ಅವಾಗ ಸಡನ್ಲಿ ರಿಯಾಕ್ಟ್ ಆಗ್ತಾರೆ ಯಾರು? ಮಂಜು. ಹೌದು. ಬಟ್ ಅಷ್ಟು ಬೇಕಿತ್ತು ಆ ರಿಯಾಕ್ಷನ್ ಅಲ್ಲಿ? ಸರ್ ಅವ್ನಿಗೆ ಬಾಯಾರಿಕೆ ಆಗಿದೆ, ಕುಡ್ದಾನೆ ಬಿಡಿ ಸರ್, ಅದರಲ್ಲೇನಿದೆ. ಅದೇ ಯಾಕೆ ರಿಯಾಕ್ಟ್ ಮಾಡೋ ಅಂತ ಅವಶ್ಯಕತೆ ಏನಿದೆ ಅದನ್ನ ಅಲ್ವಾ? ಪ್ರತಿಯೊಬ್ಬರಿಗೂ ಅವ್ನಿಗೆ ನೀರು ತಗೊಂತಾಗ ಅವ್ನಿಗೂ ಬಾಯಾರಿಕೆ ಆಗಿದೆ, ಕುಡಿದಿರ್ತಾನೆ, ಅದರೆಲ್ಲ ಏನಿದೆ. ಮತ್ತೆ ಅಷ್ಟು ರೇಗಾಡೋದು ಎಷ್ಟು ಮಟ್ಟಿಗೆ ಸರಿ? ಅದು ನಮಗೇನೋ ಸರಿ ಅನಿಸಿಲ್ಲ, ಓವರ್ ಆಯಿತು ಅನಿಸ್ತದೆ. ಇದೆಲ್ಲ ಮಾಡಿ ಗಿಲ್ಲಿ ಫ್ಯಾನ್ಸಿಗೆ ಅವ್ರಂತ ಒಂದು ಸ್ವಲ್ಪ ವಿಲನ್ ಸರ್. ಆ ಥರ ಏನಿಲ್ಲ, ಅವ್ನಿಗೆ ಯಾವತ್ತಿದ್ರೂ ಫ್ಯಾನ್ಸ್ ಇದ್ದಿದ್ದೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ನಾವು ಬಸ್ಸಲ್ಲಿ ಓಡಾಡ್ತೀವಲ್ವ, ಪ್ರತಿಯೊಬ್ಬರು ಕೇಳಿದ್ರು ಇಡೀ ಫ್ಯಾಮಿಲಿನೇ ಫ್ಯಾನ್ಸ್ ಇದ್ದಾರೆ ಅವನಿಗೆ. ಅವನ್ಯಾರು ಇದು ಮಾಡೋಕ್ಕಾಗಲ್ಲ. ಯಾವಾಗ ಸರ್ ಟೈಮ್ ಸಿಗುತ್ತೆ ಬಿಗ್ ಬಾಸ್ ಎಲ್ಲ ನೋಡೋದು? ನಮ್ಮದು ಸಾಯಂಕಾಲ ಜನರಲ್ ಇರೋದ್ರಿಂದ ಸಾಯಂಕಾಲ ಡ್ಯೂಟಿ ಮುಗಿಯುತ್ತೆ, ಒಂದು 5:30-6 ಗಂಟೆ ಮುಗಿಯುತ್ತೆ. ಇನ್ನು 9 ಗಂಟೆ ತನಕ ಫ್ರೀ ಇರ್ತೀವಲ್ಲ, ಸ್ವಲ್ಪ ನೋಡ್ತೀವಿ ಅಷ್ಟು. ಹಾಂ. ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಗೆಸ್ಟ್ಗಳಿಗೆ? ಏನು ಹೇಳೋದು ಅವ್ರಿಗೇನಿಲ್ಲ, ಅವರು ಒಳ್ಳೆಯವರೇ. ಆದರೆ ಗಿಲ್ಲಿನ ಟಾರ್ಗೆಟ್ ಮಾಡಬೇಡಿ. ಆಲ್ ದ ಬೆಸ್ಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.